ಒಂದು ಕಡೆ ಕೇರಳದಲ್ಲಿ ಆಗ್ತಾ ಇರುವಂಥ ಅನಾಹುತ, ಮಡಿಕೇರಿ ಕೂಡ ಇದನ್ನೇ ಅನುಭವಿಸಿತು, ಕೊಡಗು ಹಿಂದೆ. ಈಗ ಇದೇ ರೀತಿಯಾದಂಥ ಸಮಸ್ಯೆ ಅಲ್ಲ, ಬಟ್ ಇನ್ನೊಂದು ರೀತಿಯಾದಂಥ ಸಮಸ್ಯೆಯನ್ನು ಕೊಡಗಿನ ಈ ಮಡಿಕೇರಿ ಅನುಭವಿಸ್ತಾ ಇದೆ. ಏನಾಗಿದೆ, ಯಾವ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಫಸ್ಟ್ ನೋಡಿಬಿಡಿ. ಅದಾದ ನಂತರ ವಾಪಸ್ ಬರೋಣ. ಬಂದ ನಂತರ ಅವ್ರ ಜೊತೆಗೆ ಮಾತನಾಡೋಣ ಏನಿದೆ ಅಂತೇಳಿ. ನೋಡಿ, ಮೊದಲು ಮಡಿಕೇರಿ ತಾಲೂಕಿನ ಅತ್ಯಾಡಿ ಗ್ರಾಮದ ಹೆಬ್ಬಾಗಿನಲ್ಲಿ ಹರಿಯುವ ಹೊಳೆಯೊಂದು ಗ್ರಾಮವನ್ನು ಬರೋಬ್ಬರಿ 6 ತಿಂಗಳ ಕಾಲ ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನೇ ಕಡಿದು ದೂರ ಇರಿಸುತ್ತದೆ. ಜೂನ್ ತಿಂಗಳಲ್ಲಿ ಮುಂಗಾರು ಶುರುವಾಯ್ತೆಂದರೆ ನವೆಂಬರ್ ತಿಂಗಳ ಕೊನೆಯವರೆಗೂ ಇಲ್ಲಿ ಮಳೆ ಸುರಿಯೋದ್ರಿಂದ ಡಿಸೆಂಬರ್ ಅಂತ್ಯದವರೆಗೂ ಈ ಹೊಳೆ 10 ರಿಂದ 12 ಅಡಿ ಎತ್ತರ ಹರಿಯುತ್ತದೆ. ಇದನ್ನು ದಾಟಿ ಯಾರೂ ಗ್ರಾಮದಿಂದ ಹೊರಕ್ಕೆ ಬರುವ ದುಸ್ಸಾಹಸ ಮಾಡುವಂತಿಲ್ಲ. ಅತ್ಯಂತ ಕಿರಿದಾದ ಕಾಲು ಸಂಕವೊಂದು ಇದ್ದು ಅದು ಯಾವ ಸಂದರ್ಭದಲ್ಲಿ ಮುರಿದು ಬೀಳುವುದೋ ಗೊತ್ತಿಲ್ಲ. ಆದರೆ ಅನಿವಾರ್ಯವಾದ ಸಂದರ್ಭಗಳಲ್ಲಿ ವೃದ್ಧರು, ವಿಕಲಾಂಗರು ಮತ್ತು ಮಕ್ಕಳು ಇದೇ ಸಂಕದ ಮೇಲೆ ಜೀವ ಕೈಯಲ್ಲಿ ಹಿಡಿದು ದಾಟಿ ಹೊರಗೆ ಬರಬೇಕು. ಇನ್ನು ವಿಕಲಾಂಗರಂತೂ ಕಾಲು ಸಂಕವನ್ನ ದಾಟಬೇಕಂದ್ರೆ ತೆವಳುತ್ತಾ ಸಾಗಬೇಕು. ಮಳೆ ತೀವ್ರಗೊಂಡರೆ ಕಾಲು ಸಂಕವನ್ನು ಬಳಸದಷ್ಟು ಹೊಳೆ ತುಂಬಿ ಹರಿಯುತ್ತದೆ. ಇಂತಹ ಸಂದರ್ಭಗಳಲ್ಲಿ ಗ್ರಾಮ ಸಂಪೂರ್ಣ ಸಂಪರ್ಕ ಕಡಿತಗೊಳ್ಳುತ್ತದೆ. ಕಳೆದ 4-5 ತಲೆಮಾರುಗಳಿಂದ ಇದೇ ಸಂಕಷ್ಟದಲ್ಲಿ ಬದುಕು ದೂಡುತ್ತಿದ್ದೇವೆ. ಗ್ರಾಮಕ್ಕೆ ಸೇತುವೆ ನಿರ್ಮಿಸಿಕೊಡುವಂತೆ ಕಳೆದ 25 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇವೆ. ಆದರೂ ಯಾರೂ ಇದುವರೆಗೆ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಎಂಬುದು ಇಲ್ಲಿನ ಜನರ ಅಳಲು. ಇಲ್ಲಿನ ಪರಿಸ್ಥಿತಿಯ ಗಂಭೀರತೆ ಗಮನಿಸಿರುವ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಸಂಕಲ್ಪ ಮಾಡಿದೆ. ನಗರ ಪ್ರದೇಶದಲ್ಲಿರುವಂಥ ಎಷ್ಟೋ ಜನರಿಗೆ ಒಂದು ಸಣ್ಣದೇನಾದರೂ ಸಮಸ್ಯೆ ಆಗ್ಬಿಟ್ರೆ ಸಾಕು, ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ, ನಮಗೆ ಆ ಸಮಸ್ಯೆ ಆಗಿದೆ, ನಮಗೆ ಈ ಸಮಸ್ಯೆ ಆಗಿದೆ, ನಮ್ಮನ್ನು ಕೇಳೋರಿಲ್ಲ, ಒಬ್ಬರು ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಗೊಳಾಡ್ತಾ ಇರ್ತೀವಿ. ಇದೊಂದು ಜಸ್ಟ್ ಎಕ್ಸಾಂಪಲ್. ಕರ್ನಾಟಕದ ಮೂಲೆಗಳಿಗೆ ಹೋದರೆ ತುಂಬ ಹಳ್ಳಿಗಳಲ್ಲಿ ಈ ಸಮಸ್ಯೆಗಳನ್ನು ಎದುರಿಸ್ತಾರೆ. ಮಲೆನಾಡು ಭಾಗಗಳಲ್ಲಂತ ಹೋಗ್ಬಿಟ್ರಂತೂ ಅಯ್ಯಯ್ಯೋ ಏನು ಕಥೆಯವ್ರದ್ದು ಅಂತ ಎಂಥ ಕಷ್ಟದಲ್ಲಿ ಬರ್ತಾರೆ. ಆ ಭಾಗದಲ್ಲಿರೋರಂತೆ ಓದಿನಲ್ಲಿ ತುಂಬ ಟಾಪಲ್ಲಿರ್ತಾರೆ. ಎಲ್ಲ ಸೌಲಭ್ಯಗಳಿದ್ದೇ ನಗರ ಪ್ರದೇಶಗಳಲ್ಲಿರುವಂಥವ್ರು ತುಂಬ ಕಡಿಮೆ ಇರ್ತಾರೆ. ಸೌಲಭ್ಯಗಳು ಇಲ್ಲದೆ ಇರೋವಾಗಲೇ ಏನಾದರೂ ಮಾಡಬೇಕು ಅನ್ನುವಂಥ ಛಲ ಬರುತ್ತೆ. ಈ ಮಡಿಕೇರಿಯಲ್ಲಿ ಈ ಸಮಸ್ಯೆ ಇದೆ. ಹೇಗೆ ಬಗೆಹರಿಸ್ಬೋದು ಇದನ್ನು ನೋಡೋಣ. ಮೊದಲನೇದಾಗಿ ಗ್ರಾಮಸ್ಥರಾಗಿರುವಂಥ ಶೇಷಪ್ಪ ಅವರು ಇದ್ದಾರೆ, ಇನ್ನೊಂದು ಕಡೆಗೆ ಮನೋಜ್ ಅವರು ಇದ್ದಾರೆ, ನಿತ್ಯಾನಂದ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆಲ್ಲ. ಇನ್ನೊಂದು ಕಡೆಗೆ ಪ್ರಣವ್ ಫೌಂಡೇಶನ್ನ ರಾಕೇಶ್ ಅವರು ಕೂಡ ಇದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಶೇಷಪ್ಪ ಅವರು, ಏನು ನಿಮ್ಮ ಊರಲ್ಲಿ ಯಾಕೆ ಈ ಸಮಸ್ಯೆ ಇದೆ, ಯಾವಾಗಿಂದ ಶುರು ಆಯ್ತು ಇದು? 38ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದೆ. 38ನೇ ಇಸ್ವಿ? ನಾವು ಸ್ವತಂತ್ರ ಸಿಗೋದು ಮೊದಲೇ ಈ ಥರ ಉಂಟು. ಅಲ್ಲಿಂದ ಹಿಂಗೆ ಅನುಭವಿಸ್ಕೊಂಡು ಬಂದಿದ್ದೀವಿ. ಎಷ್ಟು ಮನೆಗಳಿರೋದು ನಿಮ್ಮ ಊರಲ್ಲಿ? 9 ಮನೆ ಉಂಟು. 35 ಜನ. 35 ಜನ. ಅದರಲ್ಲಿ ಅಂಗವಿಕಲರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಕ್ಕಳು. ಶಾಲೆಗೆ ಹೋಗೋಕ್ಕೆಲ್ಲ ಭಾರಿ ಕಷ್ಟ ಆಗುತ್ತೆ. ಹಾಗೆ ಹಾಸ್ಟೆಲಿಂದ ಮತ್ತೆ ನೆಂಟರು ಮನೆಯಿಂದೆಲ್ಲ ಕಳಿಸೋದು. ನಮ್ಮಲ್ಲಿ ಮನೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ವರ್ಷದಲ್ಲಿ ಎಷ್ಟು ಸಲ ಆಗುತ್ತೆ ಈ ಸಮಸ್ಯೆ? ವರ್ಷದಲ್ಲಿ 6 ತಿಂಗಳು ಅಂತೂ ಗ್ಯಾರಂಟಿ. ಮಳೆಗಾಲ ಇರ್ತಂದ್ರೆ ಜೂನ್ ಈ ಕಡೆ ಬರಕ್ಕೆ ಆಗಲ್ವಾ? ಕಷ್ಟ ಇದೆ. ಈ ತರ ನೋಡಿ, ಈಗ ನಾನು ದಾಟಿದೆಲ್ಲ ಅಂಥದ್ದು ನಮ್ಮ ಕೊಮ್ಮಿನ ಇದು ಉಂಟಲ್ಲ, ಅದನ್ನು ಹಾಕಿಬಿಟ್ಟು ಅದರಲ್ಲಿ ಇದು ಮಾಡಿ ದಾಟೋದು. ಅದು ನನಗೆ ತಿಂಗಳಿಗೆ ಒಂದು ಸರ್ತಿ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ನಾವು ಮುಂಚೆ ತಗೊಂಡು ಹೋಗಿ ಇಡಬೇಕು. ಮಳೆ ಬರುತ್ತೆ ಅಂತ ತಕ್ಷಣ ತಗೊಂಡು ಇಟ್ಕೊಂಡ್ಬಿಡ್ಬೇಕಾ? ಮೊದಲೇ ತಗೊಂಡೋಗಿ ಇಡಬೇಕು ನಾವು ಏನಾದ್ರು ವಸ್ತುಗಳು. ಊರೇ ಶಿಫ್ಟ್ ಮಾಡ್ಕೊಂಡು ಆಚೆ ಬರ್ಬೋದಲ್ವಾ? ಅಲ್ಲಿ ಸ್ವಲ್ಪ ತೋಟ ಎಲ್ಲ ಇತ್ತಲ್ಲ, ಆನೆಗಳೆಲ್ಲ ಬಂದು ತುಂಬಾ ಕಡೆಗೆ ಈಗ ತೋಟಗಳು ಒಂದ್ ಕಡೆಗೆ ಇರುತ್ತೆ, ಮನೆ ಒಂದ್ ಕಡೆಗೆ ಇರುತ್ತೆ. ಈಗ 6 ತಿಂಗಳು ನಿಮಗೆ ಓಡಾಡಕ್ಕೆ ಆಗಲ್ಲ ಅನ್ನೋದಾದ್ರೆ ಗ್ರಾಮ ಶಿಫ್ಟ್ ಮಾಡಕ್ ಕಂದಾಯ ಇಲಾಖೆಗೆ ಅವಕಾಶ ಇದೆ. ಅವ್ರು ಶಿಫ್ಟ್ ಮಾಡ್ಬಿಟ್ಟು ಬೇರೆ ಅವಕಾಶ ಕೊಡ್ತಾರೆ. ಯಾಕೆ ಶಿಫ್ಟ್ ಆಗ್ಬಾರ್ದು? ಈಗ ಕಂದಾಯ ಇಲಾಖೆ ಎಲ್ಲಾದ್ರೂ ಬೇರೆ ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೆ ಆತರ ಶಿಫ್ಟ್ ಆಗ್ಬೋದಾ? ಬೇರೆ ಈ 6 ತಿಂಗಳು ಒದ್ದಾಡೋ ಬದಲಾಗಿ ಶಿಫ್ಟ್ ಆಗ್ಬಿಟ್ರೆ ಅದೇ ಅಲ್ಲಿ ತೋಟ ಕೃಷಿ ಎಲ್ಲ ಹಾಳಾಗಿ ಆನೆಗಳು ಜಾಸ್ತಿ. ನೀವು ಇದ್ರೆ ನಿಮಗೂ ಕಾಟ ಅಲ್ವಾ? ಹೌದು, ವಿಷಯ ಹೌದು. ಆದ್ರೂ ನಾವಲ್ಲೇ ಇದ್ದೇವಲ್ಲ ಅಂತಷ್ಟೇ ನೋಡ್ಕೊಂಡಿರ್ತೇವಲ್ಲ. ಅಲ್ಲ, ಅದು ಬೆಟರ್ ಐಡಿಯಾ ಅಲ್ವಾ ಅನ್ಸಲ್ವಾ ನಿಮ್ಗೆ? ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾನು ಅನ್ಕೊಳ್ತೀನಿ. ಸೇತುವೆಗಳೆಲ್ಲ ಟೆಂಪರರಿ. ನಿಮಗೆ ಈಗ ಸೇತುವೆ ಮಾಡಿಕೊಡ್ತೀವಿ, ಏನೋ ಆಗುತ್ತೆ, ಅಲ್ಲೇನೋ ಆಗೋಗುತ್ತೆ, ನೀವು ಓಡಾಡ್ತಾ ಇರ್ತೀರಿ. ನಾಳೆ ಬಿದ್ದೋಯ್ತು, ಮತ್ತೆ ಅದೇ ಪರಿಸ್ಥಿತಿ ಅಲ್ವಾ? ಆಯ್ತು, ಈಗ ಏನ್ ಟೆಂಪ್ರರಿ ಮಾಡಬೇಕಾಗಿದೆ ಅದನ್ನ ಮಾಡೋಣಂತೆ. ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ನಿಂತ್ಕೊಳ್ತಾರೆ, ಅದು ಬೇರೆ ವಿಚಾರ. ಬಟ್
ಒಂದು ಕರೆಕ್ಟಾಗಿ ಒಂದು ಡಿಸಿಷನ್ಗೆ ಬರ್ಬೇಕು. ನಿಮ್ಮ ಊರದಲ್ಲಿ 9 ಮನೆ ಇರೋದ್ರಿಂದ ನಾಳೆ ಇನ್ನೊಂದಿಷ್ಟು ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮೂರಲ್ಲಿ 9 ಇರೋದು 18 ಮನೆಗಳಾಗುತ್ತೆ, 20 ಮನೆಗಳಾಗುತ್ತೆ. ಅವಾಗ ಇದೇ ರೀತಿ ಸೇತುವೆ ಸಾಕಾಗಲ್ಲ ನಿಮಗೆ. ಓಡಾಡೋಕ್ಕೆ ಗಾಡಿ ಎಲ್ಲ ಬೇಕಲ್ವಾ? ಸಾಕಾಗತ್ತಾ? ಆಗಲ್ಲ. ಸೊ ಹಾಗಾಗಿ ಹೇಳಿದೆ, ನನಗೆ ನೆಕ್ಸ್ಟ್ ಕಂದಾಯ ಇಲಾಖೆಗೆ ಒಂದು ಅರ್ಜಿ ಸಲ್ಲಿಸಿ ನಮ್ಮನ್ನು ಬೇರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡಿಕೊಡಿ ಅನ್ನಿ. ಅದೇ ಜಾಗನೇ ಅವ್ರು ಕೊಡ್ತಾರೆ, ಮನೆ ಕಟ್ಕೊಳ್ಳೋಕ್ಕೆ ಅನುಕೂಲನೂ ಆಗುತ್ತೆ, ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ ಈ ವಿಚಾರದಲ್ಲಿ. ಈಗ ಇದಕ್ಕೆಲ್ಲ ಹೆಂಗೆ ಮಾಡ್ತೀರಾ? ಈಗ ವಯಸ್ಸಾಗಿರೋರೆಲ್ಲ ಹೋಗ್ಬೇಕು ಅಂದ್ರೆ ಈ ಮಳೆಗಾಲದಲ್ಲಿ ಈಗ ಪಾಲದಲ್ಲಿ ಹೊತ್ಕೊಂಡು ಹೋಗೋದು ಆ ಥರ ಮಾಡ್ತೇವೆ. ಈ ಪಾಪ ಈ 6 ತಿಂಗಳು ನಿಮ್ಗೆ ಓಡಾಡಕ್ಕೆ ಆಗಲ್ಲ ಅಂತೀರಾ? ಪಾಪ ಈಗ ಡೆಲಿವರಿ ಟೈಮಲ್ಲಿ ಹೆಣ್ಮಕ್ಳು ಹೆಂಗ್ ಓಡ್ತಾರೆ? ಕಷ್ಟ ಆಗುತ್ತೆ ಬಾರಿ. ಈಗ ಹೆಂಗ್ ಕರ್ಕೊಂಡು ಹೋಗ್ತೀರಾ ಅವ್ರನ್ನ? ಅದೇ ಅವರು ತವ್ರ ಮನೆಯಲ್ಲಿ ಆಗಿದಾವ ಇಂಥವೆಲ್ಲ? ಆ ಥರ ಇರ್ತಾರೆ. ಆಗಿದಾವ ಇಂಥವೆಲ್ಲ? ಆಗಿದೆ ಅಂದರೆ ಆ ಟೈಮಿಗೆ ಆಗುವಾಗ ಅವ್ರ ಮನೆಗೆ ಅವರು ಹೋಗಿಬಿಡ್ತಾರೆ. ಮತ್ತೆ ಮಳೆಗಾಲದಲ್ಲಿ ಬೇಡ ಈ ಟೈಮಲ್ಲಿ ತಗೊಳ್ಳೋದೇ ಬೇಡ ಅಂತ ಅಲ್ಲ, ಇಲ್ಲಿ ಇರೋದು ಆಗ್ಲಿಕ್ಕಿಲ್ಲ, ಕಷ್ಟ. ನಿಮ್ ಲೆಕ್ಕ ಈಗ ಸೇತುವೆ ಒಂದಾದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಆಯ್ತು, ಈಗ ಸಮಸ್ಯೆಗೇನೋ ಒಂದಿಷ್ಟು ಐಡಿಯಾ ಹುಡ್ಕೊಂಡು ಬಂದಿದ್ದಾರೆ ಪ್ರಣವ್ ಫೌಂಡೇಶನ್ ಅವರು. ರಾಕೇಶ್ ಅವರು ಇದ್ದಾರೆ. ರಾಕೇಶ್ ಅವರೇ, ಏನ್ ಮಾಡ್ಬೇಕು ಅಂತ ಇದ್ದೀರಾ ನೀವೀಗ? ಸರ್, ಮೇ ತಿಂಗಳಲ್ಲಿ ಪ್ರಣವ್ ಫೌಂಡೇಶನ್ನ ಸದಸ್ಯರೊಬ್ಬರಿಗೆ ಅಲ್ಲಿನ ಲೋಕಲ್ ವ್ಯಕ್ತಿಯೊಬ್ರು ಈ ಸಮಸ್ಯೆಯನ್ನ ಎಕ್ಸ್ಪ್ಲೇನ್ ಮೇ ತಿಂಗಳಲ್ಲಿ ಗೊತ್ತಾಯ್ತಾ? ಮೇ ತಿಂಗಳಲ್ಲಿ. ನೀವು ಎಲ್ಲಿ ಮೂಲತಃ ಎಲ್ಲಿ ನಿಮ್ದು? ನಾನು ಮೂಲತಃ ಸುಳ್ಯ, ದಕ್ಷಿಣ ಕನ್ನಡ. ನಾನಿರೋದೆಲ್ಲ ಬೇಸಿಕಲಿ ಗೊತ್ತಿದೆ ಮಲೆನಾಡು ಭಾಗದಲ್ಲಿ ಸಮಸ್ಯೆಗಳು. ಈ ಸಮಸ್ಯೆಗಳು ಬರೋದೇ ಆ ಭಾಗಗಳಲ್ಲಿ. ಸೊ ಪರಿಸ್ಥಿತಿಯನ್ನ ನಾವು ನೋಡಬೇಕು, ಕಣ್ಣಾರೆ ನೋಡಬೇಕು ಅನ್ನೋ ಉದ್ದೇಶದಿಂದ ಜೂನ್ ಫಸ್ಟ್ ವೀಕಲ್ಲಿ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಆಯ್ತು. ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಅದನ್ನೇ ನಾನು ಹೇಳ್ದಲ್ಲ, ಪ್ರಣವ್ ಫೌಂಡೇಶನ್ ನ ಸದಸ್ಯರೊಬ್ಬರಿಗೆ ಅಲ್ಲಿನ ಲೋಕಲ್ ವ್ಯಕ್ತಿಯೊಬ್ರು ಫೋನ್ ಮಾಡಿ ಈ ಬಗ್ಗೆ ಪರಿಸ್ಥಿತಿ ಇದೆ. ಆಮೇಲೆ 1-2 ವಾರ ಆದ್ಮೇಲೆ ಅಲ್ಲಿ ಲೋಕಲ್ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಬಿತ್ತರ ಆಯ್ತು, ಈ ತರ ಸಮಸ್ಯೆ ಇದೆ, ಅಲ್ಲಿ ಅಂಗವಿಕಲರಿದ್ದಾರೆ, ಶಾಲೆಗೆ ಮಕ್ಕಳು ಹೋಗೋದಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ನಮ್ಮಲ್ಲಿ ಏನಿದೆ ಅಂದ್ರೆ ನಾವು ಮುಖತಃ ಅದನ್ನ ನೋಡ್ಬೇಕು ಅನ್ನುವಂಥದ್ದು ಇದೆ ನಮ್ಗೆ. ಹಾಗಾಗಿ ನಾನು ಮತ್ತೆ ನನ್ನ ತಂಡದ ಒಂದು 4-5 ಜನ ಸದಸ್ಯರು ಆ ಹಳ್ಳಿಗೆ. ಏನ್ ನಿಮ್ ಫೌಂಡೇಶನ್? ಸರ್, ಪ್ರಣವ್ ಫೌಂಡೇಶನ್ ಬಡ ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ 2021ರಲ್ಲಿ ಪ್ರಾರಂಭ ಆಗಿತ್ತು. ಫಸ್ಟ್ ಪ್ರಾಜೆಕ್ಟ್ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ವಿ ಬೆಂಗಳೂರಲ್ಲಿ. ಎಲ್ಲ ಉಚಿತವಾಗಿ. ಹೆಂಗ ಆದಾಯ? ಸರ್, ಎಲ್ಲ ಇದು ನಾನು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಒಂದು 30 ಯೂತ್ಸ್ ಸೇರಿ ಮಾಡಿರುವಂತ ಸಂಸ್ಥೆ ಇದು. ಅಂದ್ರೆ ನೀವು ದುಡ್ದು ನಿಮ್ ದುಡ್ಡನ್ನ ಸಹಾಯವನ್ನು ಮಾಡೋದು, ಇಲ್ಲ ಯಾರಾದ್ರೂ ಫಂಡ್ ಕೊಡ್ತಾರ? ಇಲ್ಲಿ ಏನಾಗುತ್ತೆ, 3 ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತೀವಿ ಸರ್. ಇಂಡಿವಿಜುವಲ್ ನಮ್ಗೆ ಸಹಾಯ ಮಾಡ್ತಾರೆ. ನಮ್ಮ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ತಗೊಂಡ್ರೆ ಇದನ್ನು ನೋಡಿ ಬಹಳ ಜನ ಸಪೋರ್ಟ್ ಮಾಡ್ತೀವಿ ಅಂತ ಬರ್ತಾರೆ. ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ಮದು ಒಂದು ಇರ್ಲಿ ಅಂತ ಹೇಳಿ ನಮ್ಮಲ್ಲಿ ನಾವು ವಿ ಆರ್ ಫೋಕಸ್ಡ್ ಆನ್ ಶಿಕ್ಷಣ, ಆರೋಗ್ಯ ಮತ್ತೆ ಗ್ರಾಮೀಣಾಭಿವೃದ್ಧಿಯಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ರೀತಿಯ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಈ ತರ ಸಹಾಯ ಮಾಡಕ್ಕೆ ಖಂಡಿತ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಹೆಂಗ್ ಮಾಡಿದ್ವಿ? ಇಲ್ಲಿವರೆಗೆ ನಾವು ಅದನ್ನೇ ಹೇಳಿದೆ, ಪ್ರಾರಂಭ ಆಗಿದ್ದೆ ನಮ್ಮದು ಫಸ್ಟ್ ಪ್ರಾಜೆಕ್ಟೇ ಕೋವಿಡ್ ಕೇರ್ ಸೆಂಟರ್ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಪ್ರಾರಂಭ ಆಗಿತ್ತು. ಸುಮಾರು ಒಂದು 10,000 to 15,000 ಜನಕ್ಕೆ ಅದು ಬೆನಿಫಿಟ್ ಆಗಿತ್ತು ಅವಾಗ. ನಮ್ಮ ಸಚಿವರುಗಳು ಎಲ್ಲರೂ ಬಂದು ಅದನ್ನು ನೋಡಿದ್ರು. ಸರ್, ನಮ್ಮ ಟ್ರಸ್ಟ್ ಅಲ್ಲಿ ಸುಮಾರು 30 ಜನ ಯೂತ್ ಮೆಂಬರ್ಸ್ ಇದೀವಿ. ಎಲ್ಲರೂ ಅಂದ್ರೆ ಏನು ಮಾನಿಟರಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್, ಎಲ್ಲರೂ ಜಾಬ್ ಮಾಡ್ತಾ ಇದ್ದಾರೆ ಬಿಡುವಿನ ಟೈಮ್ ಅಲ್ಲಿ. ಎಸ್, ಹೌದು. ಹಾಬಿ ಅಂತಾರಲ್ಲ, ಅದು ನಮಗೆ ಸೋಷಿಯಲ್ ವರ್ಕ್ ಮಾಡಬೇಕು ಅನ್ನೋದು. ತುಂಬಾ ಜನ ನೋಡಿದೀನಿ. ಹಾಬಿ ಅಂದ ತಕ್ಷಣ ಪಬ್ಬಿಗೆ ಹೋಗೋದು, ತುಂಬಾ ಜನ ನೋಡಿದೀನಿ. ಹಾಬಿ ಅಂದ ತಕ್ಷಣ ಎಲ್ಲ ಸುತ್ತಾಡಕ್ ಹೋಗೋದು, ಇದು ಹಾಬಿ. ನಿಮ್ಮ ಹಾಬಿ ಚೆನ್ನಾಗಿದೆ. ಯೂತ್ಸಿಗೆ ಒಂದು ಒಳ್ಳೆ ಮೋಟಿವೇಶನಲ್ ಹೇಳಿ ಆ ತರ. ಸೊ ಇವ್ರದ್ದು ನಿಮ್ ಸದಸ್ಯರಿಂದ ಗೊತ್ತಾಯ್ತು, ಆದ್ಮೇಲೆ ವಿಸಿಟ್ ಕೊಟ್ರಿ? ನಾವು ವಿಸಿಟ್ ಕೊಟ್ವಿ, ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಬೇಕು ಅನ್ನೋದು. ಹೌದು, ನಾವು ಅಲ್ಲಿ ಇವರು ಅಂಗವಿಕಲರಾಗಿ ಒಬ್ಬರು 6 ತಿಂಗಳು ಐಸೋಲೇಷನ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಕಾಲದಲ್ಲಿ ಬಹಳ ವಿಚಿತ್ರ ಅನ್ನಿಸ್ತು ನಮಗೂ ಕೂಡ. ಸೊ ನಮ್ಮ ಕಡೆಯಿಂದ ಏನು ಮಾಡಬಹುದು ಅಂತ ಹೇಳಿ ನಮ್ಮ ಸದಸ್ಯರೆಲ್ಲ ನಾವು ಒಂದ್ಸಲ ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿದಾಗ ಟೆಂಪರರಿ ವಾಕ್ವೇ ಬ್ರಿಡ್ಜ್ ಅನ್ನ ಮಾಡಬಹುದು. ಯಾಕಂದ್ರೆ ಅಲ್ಲಿ ಸುಮಾರು 80ರಿಂದ 100 ಜನರವರೆಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದನ್ನು ಕೇಳ್ಪಟ್ವಿ. ಇಂದು ಆ ಊರಿನ ಚೆಂಬು ಗ್ರಾಮ ಪಂಚಾಯತ್ ಅಂತ ಬರುತ್ತೆ, ಅದು ಅಲ್ಲಿನ ಯಾರು ಕೂಡ ಆ ದೇವಸ್ಥಾನಕ್ಕೆ 6 ತಿಂಗಳು ವಿಸಿಟ್ ಮಾಡೋದಿಕ್ಕೆ ಆಗೋದಿಲ್ಲ, ಹೋಗೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ದೇವಸ್ಥಾನ ಇವ್ರು ಎಲ್ಲಿದ್ದಾರೆ ಆ ಭಾಗದಲ್ಲಿ ಆಮೇಲೆ ಮಕ್ಕಳನ್ನ ಅವರು ಹಾಸ್ಟೆಲ್ ನಲ್ಲಿ ಅಥವಾ ತಮ್ಮ ದೂರದ ಸಂಬಂಧಿಕರ ಮನೆಯಲ್ಲಿ ಇದೊಂಥರ ಹೋಮ್ ಕ್ವಾರಂಟೈನ್ ಸರ್, ಆಲ್ಮೋಸ್ಟ್. ಹೌದು. ಹಾಗಾಗಿ
ಇವೆಲ್ಲವನ್ನ ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು, ನಮ್ಮ ದೊಡ್ಡ ಮಟ್ಟದ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕಂತೂ ನಮ್ಮಿಂದ ಆಗೋದಿಲ್ಲ. ಬದಲಾಗಿ ಐಸೋಲೇಷನ್ ಆಗಬಾರದು ಅನ್ನೋ ಉದ್ದೇಶ. ಅವರು ಮಳೆಗಾಲದಲ್ಲಿ ಇರ್ಬೋದು, ವರ್ಷದ ಎಲ್ಲಾ ತಿಂಗಳು ಪ್ಲಾನ್ ಮಾಡಿದ್ರಿ? ಈಗಾಗಲೇ 2-3 ಏಜೆನ್ಸಿಗಳಿಗೆ ಮಾತಾಡಿದ್ವಿ. ಟೆಂಪರರಿ ವಾಕ್ವೇ ಬ್ರಿಡ್ಜ್ ಅಂತ ಬರುತ್ತೆ, ರೋಪ್ ಅನ್ನ ಯೂಸ್ ಮಾಡಿಕೊಂಡು ರೋಪ್ ಯೂಸ್ ಮಾಡಿಕೊಂಡು ಟೈಮ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಬರಲ್ಲ. ಆಮೇಲೆ ನಾವೇನು ಎಷ್ಟು ದಿನ ಚೆನ್ನಾಗಿ ಬರುತ್ತಾ ರೋಪ್ ಅಲ್ಲಿ? ಎಸ್ ಸರ್, ಈಗಾಗಲೇ ಅದನ್ನ ಒಬ್ಬ ದೊಡ್ಡ ಮಟ್ಟದ ಲೈಫ್ ಸ್ಪ್ಯಾನ್ ಏನಾದ್ರು ಅದ್ರದ್ದು ಆಲ್ಮೋಸ್ಟ್ 5 to 10 years ವರೆಗೆ ಇರುತ್ತೆ ಸರ್. ಯಾಕಂದ್ರೆ ಎಮರ್ಜೆನ್ಸಿಗೆ ನಾವು ಅದನ್ನೇ ಮಾಡಬಹುದು. ನಮ್ಮ ಸಂಸ್ಥೆ ಕೂಡ ಅದಕ್ಕೆ ಏನ್ ಬೇಕಾಗಿರುವಂತದ್ದನ್ನ ಸ್ವಲ್ಪ ಅರೇಂಜ್ ಮಾಡಿಕೊಳ್ಳುವ ರೀತಿಯಲ್ಲಿದೆ. ಸೊ ಟೆಂಪರರಿ ವಾಕ್ ಅದನ್ನ ನಾವು ಮೊದಲೇ ಅವರಿಗೆ ಕನ್ವೆ ಮಾಡಿದ್ದೇವೆ. ನಿಮ್ಮ ಸದ್ಯದ ಪರಿಸ್ಥಿತಿ ಇವತ್ತಿನ ನೀವು ಈ ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ ಟೆಂಪರರಿ ವಾಕ್ವೇ ಬ್ರಿಡ್ಜ್ ಅನ್ನ ಮಾಡ್ತೇವೆ. ಅದಕ್ಕೆ ಈಗಾಗಲೇ ಸುಮಾರು ಕೆಲವು ಸಂಸ್ಥೆಗಳು, ಕೊಡಗನವರೇ ಇಫಾ ಫೌಂಡೇಶನ್ ಅಂತ ಇದೆ, ಆಮೇಲೆ 12 ರೋ ಆಫ್ ರೋಡರ್ಸ್ ಅಂತ ಇದ್ದಾರೆ. ಅವರೆಲ್ಲ ವೇಟ್ ಕೆಪಾಸಿಟಿ ಏನಾದ್ರದ್ದು? ಅದರದ್ದು ಸರ್ ಓನ್ಲಿ ನಾಟ್ ಫಾರ್ ಎನಿ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್. ನಾವು ಬೈಕ್ ಇರಬಹುದು, ಕಾರ್ ಇರ್ಬೋದು, ಯಾವುದನ್ನು ತಗೊಂಡೋಗಕ್ಕೆ. ಬಟ್ ಇವರು ಆ ಕಡೆಯಿಂದ ಈ ಕಡೆ ಮಳೆಗಾಲದಲ್ಲೂ ಹೋಗ್ಬೋದು, ಯಾವ ಕಾಲದಲ್ಲೂ ಹೋಗ್ಬೋದು. ಪ್ಯಾರಲಲ್ಲಿ ಅವರಿಗೆ ನಾವು ಹೇಳಿದೀವಿ ಅಂತ ಹೇಳಿದ್ರೆ, ನೀವು ನಿಮ್ಮ ಮನವಿಗಳನ್ನ ಏನು ಸರ್ಕಾರಕ್ಕೆ ಕೊಡ್ತಾ ಇದ್ದೀರಾ, ಶಾಶ್ವತ ಒಂದು ದೊಡ್ಡ ಸೇತುವೆ ಬೇಕು, ಅದನ್ನ ನೀವು ಕಂಟಿನ್ಯೂ ಮಾಡಿ. ಈ ಐಸೋಲೇಷನ್ ಇಂದ ಹೊರಗೆ ತರುವಂತ ಜವಾಬ್ದಾರಿ ಅದು ನಮ್ಮದು ಅನ್ನೋದನ್ನ ನಾನು ಅವರಿಗೆ ಕನ್ಫರ್ಮ್ ಮಾಡಿದ್ದೇನೆ. ಊರಿಗೆ ಹೋಗಿದ್ದಾಗಲೇ, ವಿಸಿಟ್ ಮಾಡಿದ್ದಾಗಲೇ ಅದನ್ನ ಹೇಳಿದೆ. ನಮ್ಮ ಏನ್ ಸೈಜ್ ಬರುತ್ತೆ ಅದು ಆಲ್ಮೋಸ್ಟ್ ಒಂದು 100 meters ವರೆಗೆ. 100 ಅಂದ್ರೆ 2 ಹೊಳೆ ಭಾಗ ಸುಮಾರು 60 ಮೀಟರ್ ಇದೆ ಅನ್ಸುತ್ತೆ. ಎಕ್ಸ್ಟ್ರಾ ಕೊಟ್ಟು ಒಂದು 100 ಒಳಗಡೆ ಅಂದ್ರೆ ಒಂದು 80 ಮೀಟರ್ ಇರ್ಬೋದು ಎಲ್ಲ ಸೇರಿ. ಮಾಡಕ್ಕಂತೂ ರೆಡಿ ಆಗಿದೆ. ಎಸ್ ಸರ್. ಏನೇನು ಸಮಸ್ಯೆ ಇದೆಯಾ ಅಲ್ಲಿ? ನಾವು ಮೊದಲು ಫೇಸ್ ಮಾಡಿರುವಂತ, ನಮಗೆ ಫೌಂಡೇಶನ್ ಇರೋದ್ರಿಂದ, ನಮ್ಮದು ಒಂದು ಸಂಸ್ಥೆ ಇರೋದು, ನಮಗೆ ಒಂದು ಪರ್ಮಿಷನ್ ಲೆಟರ್ಗಳು ಬೇಕಾಗುತ್ತೆ. ಪಂಚಾಯತ್ ಇರ್ಬೋದು. ನಾನು ಒಬ್ಸರ್ವ್ ಮಾಡಿದಾಗ ಅದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ ಅದು. ಹಾಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಪರ್ಮಿಷನ್ಗಳು ಬೇಕಾಗತ್ತೆ. ಪಂಚಾಯತ್ ನಿಂದ ನಿರಾಕ್ಷೇಪಣಾ ಪತ್ರವನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಲ್ಲಿನ PDO. ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಇನ್ನೂ ಅವ್ರೇನ್ ಕನ್ಫರ್ಮ್ ಮಾಡಿಲ್ಲ. ಅವ್ರದ್ದು ಒಂದು ಪ್ರೊಸೀಜರ್ ಇದೆ. ವಿರಾಜಪೇಟೆಯಲ್ಲೇ ಬರೋದ್ರಿಂದ. ಹೌದು, ಇದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಅದ್ರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಸಕ ಪೊನ್ನಣ್ಣ ಅವರು ನಿಮ್ಗೆ ಅದು ಹೇಳಿದಾರೆ. ಅವರು ಅದೇನ್ ನಿಯಮಗಳನ್ನ ಇದೆ, ನಿಮ್ಗೆ ಫಾರೆಸ್ಟ್ ಸಮಸ್ಯೆ ಆಗ್ತಿದೆ ಅಂತಿದ್ದೀರಾ, ಅದನ್ನ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಅವ್ರಿಗೆ ಸಹಾಯ ಮಾಡ್ತಾರೆ. ಇನ್ನುಳಿದಂತದ್ದು ಏನಾದ್ರು ಪ್ರಾಬ್ಲಮ್ ಇದೆಯಾ ಅಲ್ಲಿ? ಅದನ್ನು ಬಿಟ್ಟು ಏನಿಲ್ಲ ಸರ್. ನಮ್ಗೆ ಪರ್ಮಿಷನ್ ಬೇಕು, ಉಳಿದಿದ್ದೆಲ್ಲ ನೀವೇ ಮಾಡ್ತೀರಾ? ಮಾಡ್ಕೊಡ್ತೀವಿ ನಾವು ಅಂತ ಹೇಳಿದೀವಿ ಆಲ್ರೆಡಿ ಅವರಿಗೆ. ಊರಿನ ಜನರಿಂದ ಕೂಡ ನಾವು ಯಾವುದೇ ಒಂದು ರೂಪಾಯಿಯನ್ನಲ್ಲಿ ತೆಗೆದುಕೊಳ್ಳದೆ, ಎಲ್ಲ ಬಡ ಜನರೇ ಇರೋದ್ರಿಂದ ನಮ್ಮ ಕಡೆಯಿಂದಲೇ ನಾವು ಫಂಡ್ ರೈಸಿಂಗ್ ಮಾಡ್ಕೊಂಡು ಅದನ್ನ ಅವ್ರ ಹತ್ರ ದುಡ್ಡಿಸ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ? ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಅವರಿಗೆ ಅದನ್ನೇ ಕನ್ವೆ ಮಾಡಿದೀವಿ ಹಾಗಾಗಿ. ಬಟ್ ಗುಡ್, ನಿಮ್ಮ ಆ ಡಿಸಿಷನ್ಗೆ ಬಹಳ ಖುಷಿ ಆಯ್ತು. ನಿಮ್ದು ಒಂದು 30 ಜನ ಕೆಲಸ ಮಾಡ್ಕೊಂಡು ನೀವೆಲ್ಲ ಇದನ್ನ ಮಾಡ್ತಾ ಇರೋದು ಫೌಂಡೇಶನ್. ವೆರಿ ಗುಡ್. ಪ್ರಣವ ಫೌಂಡೇಶನ್. ಓಕೆ, ಫೈನಲಿ ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಕೊಟ್ರೆ ಈಗ ಶುರು ಮಾಡ್ಬಿಡ್ತೀರಾ? ಹೌದು. ಈ ಮಳೆಗಾಲ ನಿಲ್ಬೇಕಾ? ಇಲ್ಲ ಸರ್, ಇವಾಗ ನಾನು ಆಲ್ರೆಡಿ ಒಂದು ನಮ್ಮ ಸೇತುವೆ ಕಾಂಟ್ರಾಕ್ಟರ್ಗೆ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಅವ್ರೇನು ಹೇಳಿದ್ದಾರೆ ಅಂದ್ರೆ, ನೀವು ಒಬ್ಸರ್ವ್ ಮಾಡಿರ್ಬೋದು, ಮಂಗಳೂರು ಬೆಂಗಳೂರು ಈ NH ಇದೆ, ಅದರಿಂದ ಸುಮಾರು 10 ಕಿಲೋಮೀಟರ್ ಒಳಗಡೆ ಆಫ್ ರೋಡ್ ಅಲ್ಲಿ ಹೋಗ್ಬೇಕು. ಈ ಊರಿಗೆ ಹೋಗ್ಬೇಕು ಅಂದ್ರೆ ಅದು ಹೋಗೋದೇ ಒಂದು ದೊಡ್ಡ ಸಾಹಸ. ಅಲ್ಲಿ ಹೋಗೋದೇ ಒಂದು ದೊಡ್ಡ ಸಾಹಸ. ಯಾಕಂದ್ರೆ ಅಲ್ಲಿ 4-wheeler ಜೀಪ್ ಬಿಟ್ರೆ ನಿಮ್ಗೆ ಏನೇನು ಹೋಗಲ್ಲ. ನಾವ್ ಯಾವ್ದು ಐಷಾರಾಮಿ ಕಾರ್ ತಗೊಂಡು ಹೋಗ್ತೀವಿ ಅಂದ್ರೆ ಅಲ್ಲಿ ಹೋಗೋದಿಕ್ಕಾಗಲ್ಲ. ಆ ಏರಿಯಾದ ಅಂತ ಪ್ರದೇಶದಲ್ಲಿ ಇದೆ, ಕಾಡಿನ ಮಧ್ಯಭಾಗದಲ್ಲಿದೆ. ಅಂದ್ರೆ ಆಲ್ಮೋಸ್ಟ್ ಅದು ಭಾಗಮಂಡಲಕ್ಕೆ ಕೂಡ ಹತ್ರ ಆಗುತ್ತೆ. ಅಂದ್ರೆ ಆ ಮಿಡ್ಲ್ ರೀಜನಲ್ ಬರುತ್ತೆ. ಹಾಗಾಗಿ ಅಲ್ಲಿ ಪಾರ್ಷಿಯಲ್ ಫ್ಯಾಬ್ರಿಕೇಶನ್ ವರ್ಕ್ ಅನ್ನ ಅವರ ವರ್ಕ್ಶಾಪ್ಗಳಲ್ಲೇ ಮಾಡಿ ಅಲ್ಲಿ ಹೋಗಿ ಅದನ್ನ ರೋಪೇ ಮುಖಾಂತರ ಇನ್ಸ್ಟಾಲ್ ಮಾಡ್ತಾರೆ. ಎಷ್ಟು ಟೈಮ್ ಬೇಕಾಗುತ್ತೆ? ಇದಕ್ಕೆ 2 ರಿಂದ 3 ವಾರ ಬೇಕಾಗುತ್ತೆ ಸರ್. ಫಿನಿಶ್ ಆಗಕ್ಕೆ ಪೂರ್ತಿ ಕಂಪ್ಲೀಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಈಗ ಅವ್ರು ಏನಂದ್ರೆ ಫ್ಯಾಬ್ರಿಕ್ ನಿರ್ಮಾಣಕ್ಕೆ 2-3 ವಾರ ಸಾಕು. ಹೌದು. ಇವ್ರ ಪರ್ಮಿಷನ್ ನಿಯಮಗಳು ಕ್ಲಿಯರ್ ಆಗಿ, ಇವ್ರ ಪರ್ಮಿಷನ್ ಕೊಟ್ಬಿಟ್ರೆ ನೀವು ಮುಗಿಸ್ಬಿಡ್ತೀರಾ? ಹೌದು. ಈ ಟೈಮ್ ಈ ಮಳೆಗಾಲದಲ್ಲೇ ಮಾಡಬಹುದು ಅಂತ ಹೇಳಿ ನಮ್ಮ ಉದ್ದೇಶ ಇದೆ. ನೀವೆಲ್ಲ ಸೇರಿ ಪರ್ಮಿಷನ್, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಎಲ್ಲ ಅವರು ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ ಹೇಳಿ. ಅದ್ರ ವಿಚಾರ ಬಿಡಿ, ಅದ್ರ ವಿಚಾರ ನಾವು ಮಾಡಿಸ್ತೀವಿ. ಇನ್ನುಳಿದಿದ್ದು ನೀವು ಮಾಡ್ತೀರಲ್ವಾ? ಖಂಡಿತ ಸರ್. ಸರಿ ಆಯ್ತಲ್ವಾ ಸರ್? ಸಮಸ್ಯೆ ಏನಿಲ್ವಲ್ಲ? ಆಯ್ತು. ಬಟ್ ಇದು ತಾತ್ಕಾಲಿಕವಾಗಿರುತ್ತೆ. ನಾನು ಹೇಳಿರೋ ಸಜೆಷನ್ನ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇನ್ ಮುಂದೆ ಫ್ಯೂಚರ್ ಹೋಗ್ತಾ ಹೋಗ್ತಾ ನಿಮ್ಗೆ ಇದೇ ರೀತಿಯಾಗಿ ನಿಂತ್ಕೊಳ್ಳಲ್ಲ. ಅಲ್ಲಿ ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಮೇನ್ ರೋಡ್ ಇಂದಾನೆ ನೀವು ಅಷ್ಟೊಂದು ಆಫ್ ರೋಡ್ ಅಲ್ಲಿ ಹೋಗ್ಬೇಕು ಅನ್ನೋದಾದ್ರೆ, ನಾಳೆ ಇನ್ನೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬಂತು ಅಂದ್ರೆ ಹೆಣ್ಮಕ್ಳು ಅಥವಾ ಮಕ್ಕಳು ವಯಸ್ಸಾಗಿರೋರಾದ್ರೆ ಬಹಳ ಕಷ್ಟ ಆಗುತ್ತೆ. ಹತ್ತಿರ ಇರುವಂತ ಯಾವ್ದಾದ್ರು ಗ್ರಾಮಗಳಿದ್ರೆ ಒಂಚೂರು ಅಲ್ಲಿಗೆ ಶಿಫ್ಟ್ ಆಗೋದು ಬೆಟರ್ ಅಂತ ನನ್ನ ಸಲಹೆ. ಅದು ನೀವು ಯೋಚನೆ ಮಾಡಿ ನಿಮ್ಮ ಗ್ರಾಮದವ್ರು. ಯಾಕಂದ್ರೆ ನಿಮ್ಗೆ ಅದೊಂದು ಬಾಂಧವ್ಯ ಇರುತ್ತೆ, ಒಂದು ನಂಟಿರುತ್ತೆ. ಅವರಿಂದ ಆಚೆ ಬರಕ್ ಆಗಲ್ಲ ಅಂತೇಳಿ
ಬಟ್ ಈಗ ಅವ್ರು ತಾತ್ಕಾಲಿಕವಾಗಿ ಅಂತೂ ಮಾಡ್ತಾ ಇದ್ದಾರೆ, ಅದನ್ನ ಮಾಡಿಸ್ಕೊಳ್ಳಿ, ನಿಮಗೂ ಒಂಚೂರು ಅನುಕೂಲ ಆಗುತ್ತೆ. ಅದು 5-10 ವರ್ಷ ಅಂತೂ ಹೇಳಿದಾರೆ ಅವ್ರ ಟೈಮ್ ಅಲ್ಲಿವರೆಗೂ ಬರುತ್ತೆ ಅಂತೇಳಿ. ಅಷ್ಟರೊಳಗೆ ನೀವು ಯೋಚನೆ ಮಾಡಿ ಶಿಫ್ಟ್ ಆಗೋದಾದ್ರೆ ಬೆಟರ್ ಅಂತ ನನಗನ್ಸುತ್ತೆ ಅಲ್ವಾ? ಓಕೆ ರಾಕೇಶ್ ಅವರೇ, ನೀವು ಶುರು ಮಾಡಿಸ್ಕೊಳ್ಳಿ. ಖಂಡಿತ ಅದು ಕ್ಲಿಯರೆನ್ಸ್ ಏನ್ ಬೇಕೋ ಶಾಸಕರಾದಂಥ ಪೊನ್ನಣ್ಣ ಅವರು ಅದನ್ನ ಮಾಡಿಸ್ಕೊಡ್ತಾರೆ. ಓಕೆ, ನಿಮ್ ಉಳಿದಿದ್ದು ಮಾಡಿ, ಅವ್ರಿಗೆ ಏನ್ ನೆರವು ಬೇಕೋ ಅದನ್ನ ಮಾಡೋಣ ಅಂತ. ಖಂಡಿತ ಸರ್, ಖಂಡಿತ. ಓಕೆ.